ನಮಸ್ತೆ, ನಾನು ರಕ್ಷಾ ಮಾತುಕೂಟದಿಂದ. ಇವತ್ತಿನ ಟಾಪಿಕ್ ಬಂದು ಬಾಡಿ ಬಟರ್. ವಿಂಟರ್ಸಲ್ಲಿ ಯೂಶಲಿ ಬಾಡಿ ಬಟರ್ಸ್ ಯೂಸ್ ಮಾಡ್ತೀವಿ, ಮತ್ತು ಸಮ್ಮರ್ಸಲ್ಲಿ ಬಂದು ಬಾಡಿ ಲೋಷನ್ ಯೂಸ್ ಮಾಡ್ತೀವಿ. ಬಾಡಿ ಬಟರ್ಸ್ ಯೂಸ್ ಮಾಡೋದ್ರಿಂದ ನಿಮ್ಮ ಡ್ರೈ ಸ್ಕಿನ್ಸ್ ವಿಂಟರ್ಸಲ್ಲಿ ಏನು ಸಮಸ್ಯೆ ಬರುತ್ತೆ ಅದನ್ನೆಲ್ಲ ಹೋಗ್ಲಾಡಿಸ್ಬೋದು. ಬಾಡಿ ಬಟರ್ಸ್ ಯೂಸ್ ಮಾಡೋದ್ರಿಂದ ಅದರಲ್ಲಿರುವ ಆಯಿಲ್ ಕಂಟೆಂಟ್ ಏನಿದೆ ಅದು ನಿಮ್ಮ ಸ್ಕಿನ್ ಬಹಳ ಹೊತ್ತು ಹೈಡ್ರೇಟ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಬಾಡಿ ಬಟರ್ಸ್ ಅಂತ ಬಂದಾಗ ಇದರಲ್ಲಿರುವಂಥ ಒಂದು ಮೇಜರ್ 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ. ನ್ಯಾಚುರಲ್ ಬಟರ್ಸ್ ಯೂಸ್ ಮಾಡ್ತೀವಿ. ಕೋಕೋ ಬಟರ್ ಆಗಿರ್ಬೋದು, ಮ್ಯಾಂಗೋ ಬಟರ್ ಆಗಿರ್ಬೋದು, ಈ ಥರ ಬಟರ್ಸ್ ನ್ಯಾಚುರಲ್ ಒಂದೊಂದು ಸ್ಕಿನ್ ಟೈಪ್ಗೆ ಒಂದೊಂದು ಥರ ಬಟರ್ಸ್ ಯೂಸ್ ಮಾಡಬೇಕಾಗತ್ತೆ. ಮತ್ತು ಅದ್ರ ಜೊತೆ ಆಯಿಲ್ ಬಂದು ಕ್ಯಾರಿಯರ್ ಆಯಿಲ್ ಬಂದು ಕೋಕೋನಟ್ ಆಯಿಲ್ ಆಗಿರ್ಬೋದು, ಆಲ್ಮಂಡ್ ಆಯಿಲ್, ಜೋಜೋಬಾ ಆಯಿಲ್ಸ್, ಈ ಥರ ಆಯಿಲ್ಸ್ನ ಯೂಸ್ ಮಾಡ್ತೀವಿ. ಇವತ್ತು ನಾವು ಕಿಡ್ಸ್ಗೆ 1 ವರ್ಷದ ಮೇಲಿನ ಮಕ್ಕಳಿಗೆ ಯೂಸ್ ಮಾಡುವಂಥ ಬಾಡಿ ಬಟರ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ 2 ಫೇಸಸ್ ಆಗಿ ಡಿವೈಡ್ ಮಾಡೋಣ. ಫಸ್ಟ್ ಬಂದು ಫೇಸ್ 1, ಇದು ಬಂದು ಹೀಟಿಂಗ್ ಫೇಸ್ ಆಗಿರುತ್ತೆ. ಹೀಟಿಂಗ್ ಫೇಸಲ್ಲಿ ಶಿಯಾ ಬಟರ್ ಮತ್ತು ಕೋಕೋನಟ್ ಆಯಿಲ್ ಏನಿದೆ ಇದನ್ನು ಮೆಲ್ಟ್ ಮಾಡ್ಕೋಬೇಕಾಗತ್ತೆ. ನೀವಿಲ್ಲಿ ನೋಡೋ ಹಾಗೆ ಶಿಯಾ ಬಟರ್ ಮತ್ತು 1 ಕಪ್ ಆಗಿದ್ದರೆ ಕೋಕೋನಟ್ ಆಯಿಲ್ 1/2 ಕಪ್ ಆಗಿರುತ್ತೆ. ಇದನ್ನು ನಾನು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಮೆಲ್ಟ್ ಮಾಡ್ತಾಯಿದ್ದೀನಿ. ಮತ್ತು ಅದು ನೆಕ್ಸ್ಟ್ ಅಲ್ಲಿ ಆಲ್ಮಂಡ್ ಆಯಿಲ್ ಏನಿದೆ ಅದು 1/2 ಕಪ್ಪು, ಅದು ಕೂಲಿಂಗ್ ಫೇಸಲ್ಲಿ ಯೂಸ್ ಮಾಡ್ತೇವೆ. ಇದು ನಾನು 100 ಗ್ರಾಮ್ಸ್ ಮೆಷರ್ಮೆಂಟ್ಗೆ ಮಾಡ್ತಾಯಿದ್ದೀನಿ. ಇದು ಸುಮಾರು 3 to 4 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಇದು ಕೂಲಿಂಗ್ ಫೇಸಲ್ಲಿ ಆಲ್ಮಂಡ್ ಆಯಿಲ್ ಆ್ಯಡ್ ಮಾಡಿದ್ದೀನಿ 1/2 ಕಪ್, ಮತ್ತು 10 to 12 ಡ್ರಾಪ್ಸ್ ಆಫ್ ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇದ್ರ ಜೊತೆಗೆ ವಿಟಮಿನ್ ಇ ಏನಿದೆ ಅದನ್ನು ಒಂದು ಫ್ಯೂ ಡ್ರಾಪ್ಸ್ ಆ್ಯಡ್ ಮಾಡಿದ್ದೀನಿ. ಇದನ್ನು ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಇದು ಕೂಲ್ ಆಗೋಕ್ಕೆ ನಾನು ಕೆಳಗಡೆ ಇರೋದು ಹಾಟ್ ವಾಟರ್ ಅಲ್ಲ, ಇದು ಕೋಲ್ಡ್ ವಾಟರ್, ಇದನ್ನು ಚೇಂಜ್ ಮಾಡಿ ಇಟ್ಟಿದ್ದೀನಿ ಯಾಕಂದರೆ ಕೂಲಿಂಗ್ ಪ್ರಾಸೆಸ್ ಬೇಗ ಆಗುತ್ತೆ ಅಂತ. ಅದು ಕೂಲ್ ಆಗ್ತಾ ಇದ್ದಾಗೆ 5 ಮಿನಿಟ್ಸ್ಗೊಂದ್ಸತಿ ಇದು ಬ್ಲೆಂಡ್ ಮಾಡಬೇಕಾಗತ್ತೆ. ಇದು ಕ್ರೀಮಿ ಟೆಕ್ಸ್ಚರ್ ಬಂದಾಗ ಇದು ನಿಮ್ಮ ಬಾಡಿ ಬಟರ್ ಏನಿದೆ ಇದು ರೆಡಿಯಾಗಿದೆ ಅಂತ. ನೀವು ಯಾವುದೇ ಕಂಟೈನರಲ್ಲಿ ಹಾಕೋ ಮುಂಚೆ ಇದನ್ನು ಸ್ಯಾನಿಟೈಸ್ ಮಾಡಬೇಕು. ಇದು ನಾನು ಫ್ರೆಶ್ ಬಾಟಲ್ಸ್ ತೊಗೋತಾ ಇದ್ದೀನಿ. ಇದು ಪ್ರೊಪೈನ್ ಆಲ್ಕೋಹಾಲಲ್ಲಿ ಸ್ಯಾನಿಟೈಸ್ ಮಾಡ್ಬೋದು. ಮತ್ತು ಇದು ಕಂಪ್ಲೀಟಾಗಿ ಡ್ರೈ ಮಾಡೋದೇನು ಬೇಕಾಗಿಲ್ಲ, ಬಿಕಾಸ್ ಅದು ಆಲ್ಕೋಹಾಲ್ ಎವಾಪರೇಟ್ ಆಗೋದ್ರಿಂದ ಅದು ಅಲ್ಲೇ ಉಳ್ಕೊಳ್ಳಲ್ಲ. ಇದು ಸುಮಾರು 2 ಇಯರ್ಸ್ವರೆಗೂ ನೀವು ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು. ನಾನಿವಾಗ ಬಟರ್ಸ್ ಬಗ್ಗೆ ಮಾತಾಡೋಕ್ಕೆ ಹೋದರೆ ಇದರಲ್ಲಿ ಆಲಿವ್ ಬಟರ್ ಏನಿದೆ, ಆರ್ಗನ್ ಬಟರ್, ಕೋಕೋನಟ್ ಬಟರ್, ಇದೆಲ್ಲ ವೆರಿ ಡ್ರೈ ಸ್ಕಿನ್ ಇದ್ದರೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಕೋಕೋ ಬಟರ್ ಏನಿದೆ ಇದು ತುಂಬ ಸೆನ್ಸಿಟಿವ್ ಸ್ಕಿನ್ ಇದ್ದರೆ ಇದು ನೀವು ಯೂಸ್ ಮಾಡೋಕ್ಕೆ ಹೋಗಬಾರ್ದು. ನಾನು ಮುಂಚೆನೇ ಹೇಳ್ದಂಗೆ ನಾನು ಯೂಸ್ ಮಾಡಿರೋದು ಬಂದು ಶಿಯಾ ಬಟರ್. ಶಿಯಾ ಬಟರಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದೆ. ಮತ್ತು ಇದು ಶಿಯಾ ಟ್ರೀ ನಟ್ಸಿಂದ ಮಾಡಿರ್ತಾರೆ. ಮತ್ತು ಇದರಲ್ಲಿ ಫ್ಯಾಟಿ ಆ್ಯಸಿಡ್ಸ್ ಏನಿದೆ ಅದು ಇರುತ್ತೆ. ಇದರಿಂದ ಸ್ಕಿನ್ ಒಳ್ಳೆ ನರಿಷ್ಮೆಂಟ್ ಕೊಡುತ್ತೆ. ಇಲ್ಲಿರೋದು ಬಂದು ಎಲ್ಡರ್ಸ್ ಕೂಡ ಯೂಸ್ ಮಾಡ್ಬೋದು. ಇದು ಆಲ್ಮೋಸ್ಟ್ 3 ಟೈಮ್ಸ್ ಅಪ್ಲೈ ಮಾಡ್ಕೋಬೋದು. ಇದು ಬಿಫೋರ್ ಬೆಡ್ ಅಥವಾ ಸ್ನಾನ ಮಾಡಿ ಮುಗಿಸಿದ ಮೇಲೆ, ಇಲ್ಲಾಂದರೆ ಎದ್ದಾಗ. 3 ಟೈಮ್ಸ್ ಅಪ್ಲೈ ಮಾಡ್ಬೋದು ಕಿಡ್ಸ್ಗೆ. ನಿಮ್ಗೆ ಅಕಸ್ಮಾತ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಬಿಡಿ, ನಾನು ಅದನ್ನು ಕ್ಲಿಯರ್ ಮಾಡ್ತೇನೆ. ಮತ್ತು ಇದು ನಾನು ಹೇಳ್ದಂಗೆ 2 ಇಯರ್ಸ್ವರೆಗೂ ವ್ಯಾಲಿಡ್ ಇರುತ್ತೆ. ಅದಾದಮೇಲೆ ಏನಿದೆ ನೀವು ಎಸೆನ್ಷಿಯಲ್ ಆಯಿಲ್ಸ್ ಏನು ಯೂಸ್ ಮಾಡಿರ್ತೀರ ಅದರ ಫ್ರ್ಯಾಗ್ರೆನ್ಸ್ ಏನಿದೆ ಕಮ್ಮಿ ಆಗ್ತಾ ಬರುತ್ತೆ, ಮತ್ತು ನಿಮ್ಮ ಬಟರ್ಸ್ ಏನಿದೆ ಅದು ಎಕ್ಸ್ಪೈರ್ ಆಗುತ್ತೆ. ಇಟ್ಸ್ ಬೆಟರ್ ನಾಟ್ ಟು ಯೂಸ್ ಆಫ್ಟರ್ 2 ಇಯರ್ಸ್. ಇವಾಗ ನಾನು ಮೆನ್ಷನ್ ಮಾಡಿದ್ದೀನಿ ಇದು ಬಾಡಿ ಬಟರ್ ಅಂತ. ಇದರ ಅಬ್ಸಾರ್ಪ್ಷನ್ ಲೆವೆಲ್ ಬಂದು ಚೂರು ಕಮ್ಮಿ ಇರುತ್ತೆ, ಯಾಕಂದರೆ ಆಯಿಲ್ಸ್ ಜಾಸ್ತಿ ಇರೋದ್ರಿಂದ. ನೀವು ಹಾಕಿ ಫ್ಯೂ ಮಿನಿಟ್ಸ್ ಅಥವಾ ಅಟ್ಲೀಸ್ಟ್ ಒಂದು 3-4 ಮಿನಿಟ್ಸ್ ತೊಗೊಳುತ್ತೆ ಇದು ಆಯಿಲ್ ಕಂಟೆಂಟ್ ಏನಿದೆ ಅದನ್ನು ಫುಲ್ಲು ನಿಮ್ಮ ಬಾಡಿಯಲ್ಲಿ ಅಬ್ಸಾರ್ಬ್ ಆಗೋಕ್ಕೆ. ಇದನ್ನು ನೀವು ಹ್ಯಾಂಡ್ಸ್, ಲೆಗ್ಸ್ ಎಲ್ಲಿ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಬಟ್ ಆ್ಯಕ್ನೆ ಇರೋರು ಫೇಸ್ಗೆ ಅಪ್ಲೈ ಮಾಡೋದನ್ನು ಚೂರು ಅವಾಯ್ಡ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ವೀಡಿಯೋಸ್ಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.